2024-25ನೇ ಸಾಲಿನ ಪಠ್ಯಪುಸ್ತಕ ಪರಿಷ್ಕರಣೆ ತಿದ್ದುಪಡಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೊಸ ಪಠ್ಯಕ್ರಮವನ್ನ ರಾಜ್ಯ ಸರ್ಕಾರ ತಿಳಿಸಿದೆ. ಮಂಜುನಾಥ್ ಹೆಗಡೆ ನೇತೃತ್ವದ ಸಮಿತಿಯಿಂದ ಒಂದು ಪರಿಷ್ಕರಣೆ ಆಗಿರುವುದು. 2023-24ನೇ ಸಾಲಿನಲ್ಲೂ ಕೂಡ ಹಲವು ತಿದ್ದುಪಡಿಯನ್ನ ಈಗಿನ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಈಗ ಹೊಸ ಸರ್ಕಾರದಿಂದ ಮತ್ತೆ ಪಠ್ಯಪುಸ್ತಕ ಪರಿಷ್ಕರಣೆ ಆಗಿದೆ. ಪಠ್ಯಪುಸ್ತಕ ಪರಿಷ್ಕರಣೆಗೆ ವಿಷಯವಾರು ತಜ್ಞರ ಸಮಿತಿಯನ್ನ ರಾಜ್ಯ ಸರ್ಕಾರ ರಚನೆ ಮಾಡಿರೋದು. ಪಠ್ಯಪುಸ್ತಕ ಪರಿಷ್ಕರಣೆ ಒಂದು ವಿಷಯ ಏನಿತ್ತು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಅನೇಕ ಚರ್ಚೆಗೆ ಒಳಗಾಗಿತ್ತು. ಆಗುತ್ತೆ ಆಗಲ್ಲ ಈ ರೀತಿ. ಆದರೆ ಕೊನೆಗೂ ಕೂಡ ರಾಜ್ಯ ಸರ್ಕಾರ ಪಠ್ಯಪುಸ್ತಕ ಪರಿಷ್ಕರಣೆಗೆ ನಿರ್ಧಾರ ಮಾಡಿದೆ. ಜೊತೆಗೆ ವಿಷಯವಾರು ತಜ್ಞರ ಸಮಿತಿಯನ್ನ ರಚನೆ ಮಾಡಿ ಆ ಸಮಿತಿ ಅದರ ಮೇಲ್ವಿಚಾರಣೆ ಮಾಡೋದಕ್ಕೂ ಕೂಡ ಸರ್ಕಾರ ಇದೀಗ ತೀರ್ಮಾನ ಮಾಡಿರೋದು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಆಗ ತಾನೇ ಅಕಾಡೆಮಿಕ್ ಇಯರ್ ಶುರುವಾಗಿತ್ತು ಜೂನ್ ತಿಂಗಳಲ್ಲಿ. ಆಗ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡ್ತಾರೆ ಮಾಡಲ್ಲ ಅಥವಾ ಇರುವಂತಹ ಪುಸ್ತಕ ಏನಿದೆ ಅದನ್ನೇ ಮುಂದುವರಿಸ್ಕೊಂಡು ಹೋಗುತ್ತೆ, ಆ ಸಿಲೆಬಸ್ಸೇ ಮುಂದುವರಿಯುತ್ತೆ ಅಂತ ಹೇಳಲಾಗಿತ್ತು. ಆದರೆ ಕೊನೆಗೂ ಕೂಡ ಅನೇಕ ಬಾರಿ ಕೇಳಿದಾಗ್ಲೂ ಶಿಕ್ಷಣ ಸಚಿವರಾಗಿರ್ಬೋದು ಅಥವಾ ಬೇರೆ ಸಚಿವರಾಗಿರ್ಬೋದು ನಾವು ಮಾಡ್ತೀವಿ ಅಂತಾನೆ ಹೇಳ್ತಾ ಇದ್ರು. ಅನೇಕ ವಿಷಯಗಳಿದ್ದಾವೆ, ಅದನ್ನು ತೆಗೆದು ಬೇರೆ ಸೇರಿಸಬೇಕಾದಂತಹ ಪಠ್ಯಪುಸ್ತಕ ಅಥವಾ ಬೇರೆ ಟಾಪಿಕ್ಗಳಿರ್ಬೋದು ಅದನ್ನು ನಾವು ಸೇರಿಸ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಕೊನೆಗೂ ಕೂಡ ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶವನ್ನ ಮಾಡಿರೋದು. ಮಂಜುನಾಥ್ ಹೆಗಡೆ ನೇತೃತ್ವದಲ್ಲಿ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯನ್ನ ರಚನೆ ಮಾಡಿ, ವಿಷಯವಾರು ತಜ್ಞರ ಸಮಿತಿಯನ್ನ ರಚನೆ ಮಾಡಿ, ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ತಜ್ಞರು ಆ ಒಂದು ಸಮಿತಿಯಲ್ಲಿರೋದ್ರಿಂದ ಯಾವ ಪಠ್ಯವನ್ನ ಸೇರಿಸಬೇಕು ತೆಗಿಬೇಕು ಅದನ್ನ ಅವರು ಡಿಸೈಡ್ ಮಾಡ್ತಾರೆ ಅನ್ನುವಂಥ ಒಂದು ತೀರ್ಮಾನವನ್ನ ರಾಜ್ಯ ಸರ್ಕಾರ 2024-25ನೇ ಸಾಲಿನ ಪಠ್ಯಪುಸ್ತಕ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಜಾರಿಗೆ ತಂದಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.